ಮುಂಬೈ ಅಂದರೆ ಠಾಕ್ರೆ, ಠಾಕ್ರೆ ಅಂದರೆ ಮುಂಬೈ ಎನ್ನುವಂತಹ ಪರಿಸ್ಥಿತಿ ಮೊದಲಿನಿಂದನೂ ಕೂಡ ಇತ್ತು. ಈಗ ಅದು ಸಂಪೂರ್ಣವಾಗಿ ಚೇಂಜ್ ಆಗೋದಕ್ಕೆ ಕಾರಣ ಅದೇ ಠಾಕ್ರೆ ಫ್ಯಾಮಿಲಿ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆ ಮುಂಬೈನ ಜನ ಠಾಕ್ರೆ ಫ್ಯಾಮಿಲಿಯನ್ನು ತಿರಸ್ಕಾರ ಮಾಡಿದರು? ಈಗ ಠಾಕ್ರೆ ಕುಟುಂಬ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ. 25 ವರ್ಷ, ಒಂದಲ್ಲ ಎರಡಲ್ಲ, ಮುಂಬೈ ಪಾಲಿಕೆಯಲ್ಲಿ 25 ವರ್ಷಗಳ ಠಾಕ್ರೆ ಅಧಿಕಾರದ ಯುಗಾಂತ್ಯ ಆಗಿ ಮರಾಠಿಗರ ಹಿತ ಕಾಯುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತಾ? ಹಿಂಗಾಗಿ ಠಾಕ್ರೆ ಫ್ಯಾಮಿಲಿಯ ಸಹವಾಸ ಸಾಕು ಅಂತ ಮುಂಬೈ ಮಹಾಜನತೆ ನಿರ್ಧಾರ ಮಾಡಿಬಿಟ್ರ? ಪದೇ ಪದೇ ಬಣ ಬದಲಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ ಮುಂಬೈ ಜನರಲ್ಲಿ. ಪಕ್ಷದಲ್ಲಿ ಪ್ರಭಾವಿ ಮುಖಂಡರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉದ್ಧವ್ ಠಾಕ್ರೆ ಲೀಡ್ ಮಾಡುವ ಶಿವಸೇನೆಗೆ. ಯುಬಿಟಿ ವರ್ಚಸ್ವಿ ನಾಯಕರ ಸಂಘಟನೆಯ ಕೊರತೆಯೂ ಕೂಡ ಈಗ ಸದ್ಯ ಉದ್ಧವ್ ಠಾಕ್ರೆ ಆ್ಯಂಡ್ ಟೀಮ್ಗೆ ಇದೆ. ಆಡಳಿತ ವಿರೋಧಿ ಅಲೆ ಪ್ರಮುಖ ಕಾರಣ ಆಯಿತು. ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು. ಬಾಳಾ ಠಾಕ್ರೆ ಅವರ ಒಂದು ಧ್ಯೇಯ ಏನಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ಪ್ರವೇಶ ಮಾಡಲ್ಲ ಅಂತ. ಬಾಳಾ ಠಾಕ್ರೆ ಅವರು ಮನಸ್ಸು ಮಾಡಿದರೆ ಮಹಾರಾಷ್ಟ್ರದ ನಿರಂತರ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ಅವರು. ಜ್ಯೋತಿ ಬಸು ಅವರು ಯಾವ ರೀತಿ ಕಲ್ಕತ್ತಾ ಪಶ್ಚಿಮ ಬಂಗಾಳಲ್ಲಿ ಇದ್ರು, ಆ ರೀತಿ ಬಾಳಾ ಠಾಕ್ರೆ ಅವರು ನಿರಂತರವಾಗಿ ಮಹಾರಾಷ್ಟ್ರದ ಅಧಿಕಾರದ ಗದ್ದುಗೆಯಲ್ಲಿರ್ತಾ ಇದ್ರು. ಆದರೆ ಯಾವತ್ತೂ ಕೂಡ ಮುಖ್ಯಮಂತ್ರಿ ಗಾದಿಗೆ ಆಸೆ ಪಟ್ಟವರೇ ಅಲ್ಲ ಠಾಕ್ರೆ ಅವರು. ಬಾಳಾ ಠಾಕ್ರೆ ಅವರ ಏಕೈಕ ಅಜೆಂಡಾ ಆಗಿದ್ದು ಅದು ಹಿಂದುತ್ವ, ಮರಾಠಿಗರ ರಕ್ಷಣೆ. ಅದನ್ನ ಮೀರಿ ಯಾವತ್ತೂ ರಾಜಕಾರಣ ಮಾಡಿದಂಥವರಲ್ಲ ಠಾಕ್ರೆ ಅವರು. ಮುಖ್ಯಮಂತ್ರಿ ಕುರ್ಚಿಗಾಗಿ ಯಾರ ಹಿಂದೆನೂ ಕೂಡ ಓಡಾಡದಂಥವ್ರಲ್ಲ. ಅವರು ಮನೆ ಹುಡ್ಕೊಂಡು ಬರ್ತಾ ಇತ್ತು, ಅವರು ಬೇಡ ಅಂದ್ರು. ಆದರೆ ಉದ್ಧವ್ ಠಾಕ್ರೆ ಮಾಡಿದ್ದೇನು? ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ತನ್ನ ಸಿದ್ಧಾಂತವನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂಥವರು ಉದ್ಧವ್ ಠಾಕ್ರೆ. ಇವೆಲ್ಲವನ್ನು ಕೂಡ ಮುಂಬೈ ಮಹಾಜನತೆ ಗಮನಿಸಿದ್ದಾರೆ. ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ಒಳ ಜಗಳ ಮತ್ತು ನಾಯಕತ್ವದ ಗೊಂದಲ ಉದ್ಧವ್ ಠಾಕ್ರೆಗೆ ಮಾರಕ ಆಯಿತು. ಚುನಾವಣಾ ಆಯೋಗದ ವಿರುದ್ಧ ಅಪಪ್ರಚಾರ ಮಾಡುವ ಕೆಲಸ ಆಯಿತು. ವರ್ಕೌಟ್ ಆಗಲೇ ಇಲ್ಲ. ಶಾಯಿ ಬಾಂಬ್ ಆರೋಪ, ಇವರು ಯಾವ ರೀತಿ ಆರೋಪಗಳನ್ನು ಮಾಡಿದರು? ಶಾಯಿ ಬಾಂಬ್ ಆರೋಪ ಮಾಡಿದರು, ಮತದಾನ ವೋಟ್ ಚೋರಿ ಆರೋಪ ಮಾಡಿದರು, EVM ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಯಿತು, ಪ್ರಧಾನಿ ಮೋದಿ ಅವರನ್ನು ಎಳೆತರುವಂಥ ಕೆಲಸ ಆಯಿತು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅಂಶ ಮುಂಬೈ, ನಮ್ಮ ಮುಂಬೈ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಇವತ್ತು ಮುಂಬೈನ ಜನ ತೋರಿಸಿಕೊಟ್ಟಿದ್ದಾರೆ ಈ ಠಾಕ್ರೆ ಬ್ರದರ್ಸ್ಗೆ. ಹಿಂಗಾಗಿ ಈಗ ಪಾಲಿಕೆ ಅಧಿಕಾರ ಠಾಕ್ರೆ ಬಂಧುಗಳಿಂದ ದೂರ. ಬರೋಬ್ಬರಿ 25 ವರ್ಷಗಳ ನಂತರ ಬಿಜೆಪಿಯ ಪಾರುಪತ್ಯ ಇನ್ಮೇಲೆ ಮಹಾರಾಷ್ಟ್ರದ ಮುಂಬೈನಲ್ಲಿ. ಇನ್ನ ಮುಂಬೈ ಅಂದ್ರೆ ಠಾಕ್ರೆ, ಠಾಕ್ರೆ ಅಂದ್ರೆ ಮುಂಬೈ ಎನ್ನುವಂತಹ ಪರಿಸ್ಥಿತಿ ಮೊದಲಿನಿಂದನೂ ಕೂಡ ಇತ್ತು. ಈಗ ಅದು ಸಂಪೂರ್ಣವಾಗಿ ಚೇಂಜ್ ಆಗೋದಕ್ಕೆ ಕಾರಣ ಅದೇ ಠಾಕ್ರೆ ಫ್ಯಾಮಿಲಿ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆ ಮುಂಬೈನ ಜನ ಠಾಕ್ರೆ ಫ್ಯಾಮಿಲಿಯನ್ನು ತಿರಸ್ಕಾರ ಮಾಡಿದರು? ಈಗ ಠಾಕ್ರೆ ಕುಟುಂಬ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ. 25 ವರ್ಷ, ಒಂದಲ್ಲ ಎರಡಲ್ಲ, ಮುಂಬೈ ಪಾಲಿಕೆಯಲ್ಲಿ 25 ವರ್ಷಗಳ ಠಾಕ್ರೆ ಅಧಿಕಾರದ ಯುಗಾಂತ್ಯ ಆಗಿ ಮರಾಠಿಗರ ಹಿತ ಕಾಯುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತಾ? ಹಿಂಗಾಗಿ ಠಾಕ್ರೆ ಫ್ಯಾಮಿಲಿಯ ಸಹವಾಸ ಸಾಕು ಅಂತ ಮುಂಬೈ ಮಹಾಜನತೆ ನಿರ್ಧಾರ ಮಾಡಿಬಿಟ್ರ? ಪದೇ ಪದೇ ಬಣ ಬದಲಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ ಮುಂಬೈ ಜನರಲ್ಲಿ. ಪಕ್ಷದಲ್ಲಿ ಪ್ರಭಾವಿ ಮುಖಂಡರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉದ್ಧವ್ ಠಾಕ್ರೆ ಲೀಡ್ ಮಾಡುವ ಶಿವಸೇನೆಗೆ. ಯುಬಿಟಿ ವರ್ಚಸ್ವಿ ನಾಯಕರ ಸಂಘಟನೆಯ ಕೊರತೆಯೂ ಕೂಡ ಈಗ ಸದ್ಯ ಉದ್ಧವ್ ಠಾಕ್ರೆ ಆ್ಯಂಡ್ ಟೀಮ್ಗೆ ಇದೆ. ಆಡಳಿತ ವಿರೋಧಿ ಅಲೆ ಪ್ರಮುಖ ಕಾರಣ ಆಯಿತು. ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು. ಬಾಳಾ ಠಾಕ್ರೆ ಅವರ ಒಂದು ಧ್ಯೇಯ ಏನಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ಪ್ರವೇಶ ಮಾಡಲ್ಲ ಅಂತ. ಬಾಳಾ ಠಾಕ್ರೆ ಅವರು ಮನಸ್ಸು ಮಾಡಿದರೆ ಮಹಾರಾಷ್ಟ್ರದ ನಿರಂತರ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ಅವರು. ಜ್ಯೋತಿ ಬಸು ಅವರು ಯಾವ ರೀತಿ ಕಲ್ಕತ್ತಾ ಪಶ್ಚಿಮ ಬಂಗಾಳಲ್ಲಿ ಇದ್ರು, ಆ ರೀತಿ ಬಾಳಾ ಠಾಕ್ರೆ ಅವರು ನಿರಂತರವಾಗಿ ಮಹಾರಾಷ್ಟ್ರದ ಅಧಿಕಾರದ ಗದ್ದುಗೆಯಲ್ಲಿರ್ತಾ ಇದ್ರು. ಆದರೆ ಯಾವತ್ತೂ ಕೂಡ
ಮುಖ್ಯಮಂತ್ರಿ ಗಾದಿಗೆ ಆಸೆ ಪಟ್ಟವರೇ ಅಲ್ಲ ಠಾಕ್ರೆ ಅವರು. ಬಾಳಾ ಠಾಕ್ರೆ ಅವರ ಏಕೈಕ ಅಜೆಂಡಾ ಆಗಿದ್ದು ಅದು ಹಿಂದುತ್ವ, ಮರಾಠಿಗರ ರಕ್ಷಣೆ. ಅದನ್ನ ಮೀರಿ ಯಾವತ್ತೂ ರಾಜಕಾರಣ ಮಾಡಿದಂಥವರಲ್ಲ ಠಾಕ್ರೆ ಅವರು. ಮುಖ್ಯಮಂತ್ರಿ ಕುರ್ಚಿಗಾಗಿ ಯಾರ ಹಿಂದೆನೂ ಕೂಡ ಓಡಾಡದಂಥವ್ರಲ್ಲ. ಅವರು ಮನೆ ಹುಡ್ಕೊಂಡು ಬರ್ತಾ ಇತ್ತು, ಅವರು ಬೇಡ ಅಂದ್ರು. ಆದರೆ ಉದ್ಧವ್ ಠಾಕ್ರೆ ಮಾಡಿದ್ದೇನು? ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ತನ್ನ ಸಿದ್ಧಾಂತವನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂಥವರು ಉದ್ಧವ್ ಠಾಕ್ರೆ. ಇವೆಲ್ಲವನ್ನು ಕೂಡ ಮುಂಬೈ ಮಹಾಜನತೆ ಗಮನಿಸಿದ್ದಾರೆ. ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ಒಳ ಜಗಳ ಮತ್ತು ನಾಯಕತ್ವದ ಗೊಂದಲ ಉದ್ಧವ್ ಠಾಕ್ರೆಗೆ ಮಾರಕ ಆಯಿತು. ಚುನಾವಣಾ ಆಯೋಗದ ವಿರುದ್ಧ ಅಪಪ್ರಚಾರ ಮಾಡುವ ಕೆಲಸ ಆಯಿತು. ವರ್ಕೌಟ್ ಆಗಲೇ ಇಲ್ಲ. ಶಾಯಿ ಬಾಂಬ್ ಆರೋಪ. ಇವರು ಯಾವ ರೀತಿ ಆರೋಪಗಳನ್ನು ಮಾಡಿದರು? ಶಾಯಿ ಬಾಂಬ್ ಆರೋಪ ಮಾಡಿದರು, ಮತದಾನ ವೋಟ್ ಚೋರಿ ಆರೋಪ ಮಾಡಿದರು, EVM ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಯಿತು, ಪ್ರಧಾನಿ ಮೋದಿ ಅವರನ್ನು ಎಳೆತರುವಂಥ ಕೆಲಸ ಆಯಿತು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅಂಶ ಮುಂಬೈ, ನಮ್ಮ ಮುಂಬೈ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಇವತ್ತು ಮುಂಬೈನ ಜನ ತೋರಿಸಿಕೊಟ್ಟಿದ್ದಾರೆ ಈ ಠಾಕ್ರೆ ಬ್ರದರ್ಸ್ಗೆ. ಹಿಂಗಾಗಿ ಈಗ ಪಾಲಿಕೆ ಅಧಿಕಾರ ಠಾಕ್ರೆ ಬಂಧುಗಳಿಂದ ದೂರ ದೂರ. ಬರೋಬ್ಬರಿ 25 ವರ್ಷಗಳ ನಂತರ ಬಿಜೆಪಿಯ ಪಾರುಪತ್ಯ ಇನ್ಮೇಲೆ ಮಹಾರಾಷ್ಟ್ರದ ಮುಂಬೈನಲ್ಲಿ. ಇನ್ನ ನೆಕ್ಸ್ಟ್, ಮುಂಬೈ ಅಂದ್ರೆ ಠಾಕ್ರೆ, ಠಾಕ್ರೆ ಅಂದ್ರೆ ಮುಂಬೈ ಎನ್ನುವಂತಹ ಪರಿಸ್ಥಿತಿ ಮೊದಲಿನಿಂದಾನೂ ಕೂಡ ಇತ್ತು. ಈಗ ಅದು ಸಂಪೂರ್ಣವಾಗಿ ಚೇಂಜ್ ಆಗೋದಕ್ಕೆ ಕಾರಣ ಅದೇ ಠಾಕ್ರೆ ಫ್ಯಾಮಿಲಿ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆ ಮುಂಬೈನ ಜನ ಠಾಕ್ರೆ ಫ್ಯಾಮಿಲಿಯನ್ನು ತಿರಸ್ಕಾರ ಮಾಡಿದರು? ಈಗ ಠಾಕ್ರೆ ಕುಟುಂಬ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ. 25 ವರ್ಷ, ಒಂದಲ್ಲ ಎರಡಲ್ಲ, ಮುಂಬೈ ಪಾಲಿಕೆಯಲ್ಲಿ 25 ವರ್ಷಗಳ ಠಾಕ್ರೆ ಅಧಿಕಾರದ ಯುಗಾಂತ್ಯ ಆಗಿ ಮರಾಠಿಗರ ಹಿತ ಕಾಯುವಲ್ಲಿ ಠಾಕ್ರೆ ಫ್ಯಾಮಿಲಿ ವಿಫಲವಾಯಿತಾ? ಹಿಂಗಾಗಿ ಠಾಕ್ರೆ ಫ್ಯಾಮಿಲಿಯ ಸಹವಾಸ ಸಾಕು ಅಂತ ಮುಂಬೈ ಮಹಾಜನತೆ ನಿರ್ಧಾರ ಮಾಡಿಬಿಟ್ರ. ಪದೇ ಪದೇ ಬಣ ಬದಲಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ ಮುಂಬೈ ಜನರಲ್ಲಿ. ಪಕ್ಷದಲ್ಲಿ ಪ್ರಭಾವಿ ಮುಖಂಡರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉದ್ಧವ್ ಠಾಕ್ರೆ ಲೀಡ್ ಮಾಡುವ ಶಿವಸೇನೆಗೆ. UBT ವರ್ಚಸ್ವಿ ನಾಯಕರ ಸಂಘಟನೆಯ ಕೊರತೆಯೂ ಕೂಡ ಈಗ ಸದ್ಯ ಉದ್ಧವ್ ಠಾಕ್ರೆ ಆ್ಯಂಡ್ ಟೀಮ್ಗೆ ಇದೆ. ಆಡಳಿತ ವಿರೋಧಿ ಅಲೆ ಪ್ರಮುಖ ಕಾರಣ ಆಯಿತು. ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು. ಬಾಳಾ ಠಾಕ್ರೆ ಅವರ ಒಂದು ಧ್ಯೇಯ ಏನಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ಪ್ರವೇಶ ಮಾಡಲ್ಲ ಅಂತ. ಬಾಳಾ ಠಾಕ್ರೆ ಅವರು ಮನಸ್ಸು ಮಾಡಿದ್ರೆ ಮಹಾರಾಷ್ಟ್ರದ ನಿರಂತರ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ಅವರು. ಜ್ಯೋತಿ ಬಸು ಅವರು ಯಾವ ರೀತಿ ಕಲ್ಕತ್ತಾ ಪಶ್ಚಿಮ ಬಂಗಾಳಲ್ಲಿ ಇದ್ರು, ಆ ರೀತಿ ಬಾಳಾ ಠಾಕ್ರೆ ಅವರು ನಿರಂತರವಾಗಿ ಮಹಾರಾಷ್ಟ್ರದ ಅಧಿಕಾರದ ಗದ್ದುಗೆಯಲ್ಲಿರ್ತಾ ಇದ್ರು. ಆದರೆ ಯಾವತ್ತೂ ಕೂಡ ಮುಖ್ಯಮಂತ್ರಿ ಗಾದಿಗೆ ಆಸೆ ಪಟ್ಟವರೇ ಅಲ್ಲ ಠಾಕ್ರೆ ಅವರು. ಬಾಳಾ ಠಾಕ್ರೆ ಅವರ ಏಕೈಕ ಅಜೆಂಡಾ ಆಗಿದ್ದು ಅದು ಹಿಂದುತ್ವ, ಮರಾಠಿಗರ ರಕ್ಷಣೆ. ಅದನ್ನ ಮೀರಿ ಯಾವತ್ತೂ ರಾಜಕಾರಣ ಮಾಡಿದಂಥವರಲ್ಲ ಠಾಕ್ರೆ ಅವರು. ಮುಖ್ಯಮಂತ್ರಿ ಕುರ್ಚಿಗಾಗಿ ಯಾರ ಹಿಂದೆನೂ ಕೂಡ ಓಡಾಡದಂಥವ್ರಲ್ಲ. ಅವರು ಮನೆ ಹುಡ್ಕೊಂಡು ಬರ್ತಾ ಇತ್ತು, ಅವರು ಬೇಡ ಅಂದ್ರು. ಆದರೆ ಉದ್ಧವ್ ಠಾಕ್ರೆ ಮಾಡಿದ್ದೇನು? ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ತನ್ನ ಸಿದ್ಧಾಂತವನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂಥವರು ಉದ್ಧವ್ ಠಾಕ್ರೆ. ಇವೆಲ್ಲವನ್ನು ಕೂಡ ಮುಂಬೈ ಮಹಾಜನತೆ ಗಮನಿಸಿದ್ದಾರೆ. ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ಒಳ ಜಗಳ ಮತ್ತು ನಾಯಕತ್ವದ ಗೊಂದಲ ಉದ್ಧವ್ ಠಾಕ್ರೆಗೆ ಮಾರಕ ಆಯಿತು. ಚುನಾವಣಾ ಆಯೋಗದ ವಿರುದ್ಧ ಅಪಪ್ರಚಾರ ಮಾಡುವ ಕೆಲಸ ಆಯಿತು. ವರ್ಕೌಟ್ ಆಗಲೇ ಇಲ್ಲ. ಶಾಯಿ ಬಾಂಬ್ ಆರೋಪ. ಇವರು ಯಾವ ರೀತಿ ಆರೋಪಗಳನ್ನು ಮಾಡಿದರು? ಶಾಯಿ ಬಾಂಬ್ ಆರೋಪ ಮಾಡಿದರು, ಮತದಾನ ವೋಟ್ ಚೋರಿ ಆರೋಪ ಮಾಡಿದರು, EVM ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಯಿತು, ಪ್ರಧಾನಿ ಮೋದಿ ಅವರನ್ನು ಎಳೆತರುವಂಥ ಕೆಲಸ ಆಯಿತು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅಂಶ ಮುಂಬೈ, ನಮ್ಮ ಮುಂಬೈ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಇವತ್ತು ಮುಂಬೈನ ಜನ ತೋರಿಸಿಕೊಟ್ಟಿದ್ದಾರೆ ಈ ಠಾಕ್ರೆ ಬ್ರದರ್ಸ್ಗೆ. ಹಿಂಗಾಗಿ ಈಗ ಪಾಲಿಕೆ ಅಧಿಕಾರ ಠಾಕ್ರೆ ಬಂಧುಗಳಿಂದ ದೂರ ದೂರ. ಬರೋಬ್ಬರಿ 25 ವರ್ಷಗಳ ನಂತರ ಬಿಜೆಪಿಯ ಪಾರುಪತ್ಯ ಇನ್ಮೇಲೆ ಮಹಾರಾಷ್ಟ್ರದ ಮುಂಬೈನಲ್ಲಿ. ಇನ್ನ ನೆಕ್ಸ್ಟ್